ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ನಮ್ಮ ಇರೋ ವಾಸ್ತು ಚಾನಲ್ನಲ್ಲಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಈಶಾನ್ಯದ ಮೋಡ ಎಂದರೇನು ಎಂದು ವಿವರಿಸಲಿಕ್ಕೆ ಬಯಸ್ತೇನೆ. ಈ ಹಿಂದಿನ ಸಂಚಿಕೆಗಳಲ್ಲಿ ನೈಋತ್ಯದ ಮೋಡ ಅಂದ್ರೇನು, ವಾಯುವ್ಯದ ಮೋಡ ಅಂದ್ರೇನು, ಆಗ್ನೇಯದ ಮೋಡ ಅಂದ್ರೇನು, ಈ ಮೋಡಗಳಿಂದ ನಮಗೆ ಏನು ಅನುಕೂಲ ಅನಾನುಕೂಲ ಎಂದು ಹಿಂದಿನ ಸಂಚಿಕೆಗಳಲ್ಲಿ ವಿವರಿಸಿದ್ದೆ. ಈ ದಿನ ಉತ್ತರದ ಗೋಡೆಯ ಈಶಾನ್ಯ ಭಾಗ, ಪೂರ್ವದ ಗೋಡೆಯ ಕಾರ್ನರ್ ಅಂದರೆ ಈಶಾನ್ಯದ ಭಾಗದಲ್ಲಿ ಎರಡೂ ಗೋಡೆ ಸೇರಿ ಒಂದು ಚಾವಣಿ ಹಾಕಿ ಆ ಭಾಗನ ಕ್ಲೋಸ್ ಮಾಡೋದ್ರಿಂದ ಆ ಭಾಗ ಮೂಡ ಆಗುತ್ತೆ. ಹಾಗಾಗಿ ಆ ಈಶಾನ್ಯದ ಭಾಗದ ಮೂಡ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅದೇ ರೀತಿ ಈ ವಿಡಿಯೋನ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ವಾಸ್ತುವಿನ ವಿಚಾರ, ಈಶಾನ್ಯದ ಭಾಗದ ಮೂಡ ಅನ್ನೋದರ ವಾಸ್ತು ಟಾಪಿಕ್ ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ. ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ಟಾಪಿಕ್ನ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ನಾನು ಪೂರ್ವದ ರಸ್ತೆಯ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ, ಅಥವಾ ಉತ್ತರದ ರಸ್ತೆ ಆಗಲಿ, ಪಶ್ಚಿಮದ ರಸ್ತೆ ಆಗಲಿ, ಅಥವಾ ದಕ್ಷಿಣದ ರಸ್ತೆ ಆಗಲಿ, ಯಾವುದೇ ರಸ್ತೆ ಬಂದ್ರೂ ಈಶಾನ್ಯ ಭಾಗನ ಮೂಡ ಮಾಡಲೇಬಾರ್ದು. ನಾನು ಪೂರ್ವದ ರಸ್ತೆಗೆ ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ. ಅದು ಯಾವುದೇ ರಸ್ತೆ ಆಗಲಿ, ಪೂರ್ವದ ರಸ್ತೆ, ಪಶ್ಚಿಮದ ರಸ್ತೆ, ದಕ್ಷಿಣದ ರಸ್ತೆ, ಯಾವುದೇ ರಸ್ತೆ ಬಂದ್ರೂ ನೋಡಿ, ಉತ್ತರದ ರಸ್ತೆ ಬಂದರೆ ಇಲ್ಲಿ ಗೇಟ್ ಇಡ್ತೀರಾ, ಇಲ್ಲಿ ಡೋರ್ ಇಡ್ತೀರಾ. ಪಶ್ಚಿಮದ ರಸ್ತೆ ಬಂದರೆ ಇಲ್ಲಿ ಗೇಟ್ ಇಡ್ತೀರಾ, ಇಲ್ಲೆಲ್ಲೋ ಡೋರ್ ಇಡ್ತೀರಾ. ಅದೇ ರೀತಿ ದಕ್ಷಿಣದ ರಸ್ತೆ ಬಂದರೆ ಇಲ್ಲಿ ಗೇಟ್ ಇಡ್ತೀರಾ, ಕಾರ್ ಹೋಗಲ್ಲಿ ಹಾಕ್ಬೋದು, ಪೂರ್ವದ ಭಾಗದಿಂದ ಒಳಗಡೆ ಬರ್ಬೋದು ಅಂಥೇಳಿ ನೀವು ಯಾವುದೇ ರೀತಿ ಇಲ್ಲಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಬಿಡಬೇಕು ಅಂತ ಹೇಳಿರ್ತಾರೆ. ಈ ಭಾಗದಲ್ಲಿ ಈಶಾನ್ಯದ ಭಾಗ ಖಾಲಿ ಇರುತ್ತಲ್ಲ, ಆ ಜಾಗದಲ್ಲಿ ಒಂದು ಸ್ಟೋರ್ ರೂಮು ಅಥವಾ ಕಾರ್ ಪಾರ್ಕಿಂಗು ಅಥವಾ ಏನಾದರೂ ಒಂದು ಜನರೇಟ್ರು ಅಥವಾ ಏನೋ ಮನೆಗೆ ಬೇಕಾಗಿರೋಂಥ ವಸ್ತು ಬಳಸ್ಕೊಳೋದಕ್ಕೆ ಅಂತೇಳಿ ಈಶಾನ್ಯ ಭಾಗದಲ್ಲಿ ಒಂದು ಶೆಡ್ ಮಾಡ್ತೀರಾ, ಅಥವಾ ಕಾರ್ ಪಾರ್ಕಿಂಗ್ ಜಾಗ ಅಂತಲೇ ಮಾಡ್ತೀರಾ. ಆ ರೀತಿ ಮಾಡೋದ್ರಿಂದ ಆ ಭಾಗ ಮೂಲೆ ನಿಮಗೆ ಮೂಡ ಆಗುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಚಾವಣಿ ಹಾಕಬಾರ್ದು. ಚಾವಣಿ ಹಾಕಿ ಆ ಭಾಗನ ಕ್ಲೋಸ್ ಮಾಡಬಾರ್ದು. ಆ ರೀತಿ ಕ್ಲೋಸ್ ಮಾಡೋದ್ರಿಂದ ಅದು ವಾಸ್ತುವಿನ ರೀತಿಯಲ್ಲಿ ತುಂಬ ಅನಾನುಕೂಲ ಆಗುತ್ತೆ. ನೋಡಿ, ನೀವು ಮನೆಯನ್ನ ಎಷ್ಟೇ ವಾಸ್ತುಗೆ ಮಾಡಿರಿ, ಉತ್ತರಕ್ಕೆ ಜಾಗ ಜಾಸ್ತಿ ಬಿಟ್ಟು, ದಕ್ಷಿಣಕ್ಕೆ ಕಡಿಮೆ ಜಾಗ ಬಿಟ್ಟು, ಪೂರ್ವಕ್ಕೆ ಜಾಗ ಜಾಸ್ತಿ ಬಿಟ್ಟು, ಪಶ್ಚಿಮಕ್ಕೆ ಕಡಿಮೆ ಜಾಗ ಬಿಟ್ಟು ನಾನು ಮನೆಯೆಲ್ಲ ವಾಸ್ತುಗೆ ಮಾಡಿದ್ದೀನಿ. ಆದರೆ ಕಾರ್ ನಿಲ್ಸೋದಕ್ಕೆ ಅಥವಾ ಒಂದು ಸ್ಟೋರ್ ರೂಮ್ಗೆ ಇಲ್ಲಿ ಜಾಗ ಇದೆಯಲ್ಲ, ಆ ಜಾಗನ ಬಳಸ್ಕೊಳ್ಳೋಣ ಅಂತೇಳಿ ನೀವು ಈ ಭಾಗದಲ್ಲಿ ಏನಾದರೂ ಈಶಾನ್ಯ ಭಾಗದಲ್ಲಿ ನೀವು ಕಾರ್ ಶೆಡ್ಡೋ ಅಥವಾ ಸ್ಟೋರ್ ರೂಮೋ ಮಾಡಿ ಈ ಭಾಗದಲ್ಲಿ ರೂಮ್ ಹಾಕೋದ್ರಿಂದ ಆ ಭಾಗ ಮೂಡ ಆಗುತ್ತೆ, ಆ ಭಾಗ ಬ್ಲಾಕೇಜ್ ಆಗುತ್ತೆ. ಈ ರೀತಿ ಈಶಾನ್ಯ ಭಾಗನ ಮೂಡ ಮಾಡಲೇಬಾರ್ದು, ಯಾವುದೇ ರಸ್ತೆಗೂ ಮಾಡಬಾರ್ದು. ಮನೆ ಒಂದು ಸ್ವಲ್ಪ ವಾಸ್ತುಗೆ ಕಡಿಮೆ ಇದ್ರೂ ಪರವಾಗಿಲ್ಲ, ಯಾವುದೋ ಒಂದು ಬಾಗಿಲು ಎರಡು ಬಾಗಿಲು ತಪ್ಪಿದ್ರೂ ಪರವಾಗಿಲ್ಲ, ಆದರೆ ಇರಲೇಬಾರ್ದು. ಅದಕ್ಕಿಂತ ಕೆಟ್ಟದ್ದು ಈಶಾನ್ಯ ಭಾಗನ ಮೂಡ ಮಾಡೋದು. ನೋಡಿ, ನೀವು ಈ ರೀತಿ ಈಶಾನ್ಯ ಭಾಗನ ಮೂಡ ಮಾಡಿದ್ರೆ ಈ ಜಾಗದ ವಾಸ್ತುವಿನ ರೀತಿಯಲ್ಲಿ ಒಟ್ಟು ಜಾಗಕ್ಕೆ ಇದು ಈಶಾನ್ಯ ಭಾಗ, ಇದು ಮನೆಗೆ ಈಶಾನ್ಯ ಭಾಗ. ಹಾಗಾಗಿ ಆ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಉಪಗೃಹ ಮಾಡಿ ಕ್ಲೋಸ್ ಮಾಡಬಾರ್ದು. ಆ ರೀತಿ ಕ್ಲೋಸ್ ಮಾಡೋದ್ರಿಂದ ತುಂಬ ಅನಾನುಕೂಲಗಳಾಗುತ್ತೆ. ಅದು ಏನಪ್ಪ ಅನಾನುಕೂಲಗಳು ಅಂತಂದರೆ, ನೋಡಿ, ಈಶಾನ್ಯ ಭಾಗ ನೀವು ಕ್ಲೋಸ್ ಮಾಡೋದ್ರಿಂದ ಮನೆಯ ಗಂಡು ಮಕ್ಕಳಿಗೆ ಅದು ಡೆವಲಪ್ಮೆಂಟ್ಸ್ ಕೊಡೋದಿಲ್ಲ. ಈಶಾನ್ಯ ಭಾಗ ಕ್ಲೋಸ್ ಆದರೆ ಬೆಳೆಯೋ ಮಕ್ಕಳಿಗೆ ಅದು ತುಂಬ ಎಫೆಕ್ಟ್ ಮಾಡುತ್ತೆ, ತುಂಬ ಹಠವಾದಿಗಳಾಗ್ತಾರೆ. ಅದಲ್ಲದೆ ಈಶಾನ್ಯ ಭಾಗ ಬ್ಲ್ಯಾಕ್ ಆಗೋದ್ರಿಂದ ನಿಮಗೆ ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಗುತ್ತೆ, ಮತ್ತು ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ. ಲಾಸ್ ಆಗೋದಲ್ದ ಈ ಕಾರ್ ಪಾರ್ಕಿಂಗು ಅಥವಾ ನೀವು ಅಲ್ಲಿ ಇದು ಮಾಡೋದ್ರಿಂದ, ಬ್ಲ್ಯಾಕ್ ಮಾಡೋದ್ರಿಂದ ಆ ಭಾಗದ ನೀವು ಯಾವಾಗ ಬ್ಲ್ಯಾಕ್ ಮಾಡ್ತೀರೋ ಅಲ್ಲಿಂದ ಆಚೆಗೆ ಅದು ನಿಮ್ಮ ಮನೆಗಳಲ್ಲಿ ಸಣ್ಣ ಪುಟ್ಟ ಗಾಡಿಗಳು ಬೀಳೋದು, ಆಕ್ಸಿಡೆಂಟ್ಗಳಾಗೋದು, ಅಪಘಾತಗಳಾಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈಶಾನ್ಯ ಭಾಗದಲ್ಲಿ ಮೂಡ ಮಾಡೋದ್ರಿಂದ. ಈ ಭಾಗನ ಮೂಡ ಮಾಡಲೇಬಾರ್ದು. ಮತ್ತು ಮನೆ ಯಜಮಾನರಿಗೆ, ಮನೆಯಲ್ಲಿ ಮಕ್ಕಳಿಗೆ ಗಲಾಟೆಗಳು, ಯಾವಾಗೂ ಹೊರಗಡೆ ಕಿತ್ತಾಟಗಳು, ಗಲಾಟೆಗಳು, ಏನೋ ಟೆನ್ಷನ್ನು, ಈಶಾನ್ಯ ಭಾಗ ನೀವು ಮೂಡ ಮಾಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಮತ್ತು ಆತಂಕಗಳು ಜಾಸ್ತಿ ಆಗುತ್ತೆ. ಆ ರೀತಿ ಈಶಾನ್ಯ ಭಾಗನ ಮೂಡನ ಮಾಡಲೇಬಾರ್ದು.
ಈ ರೀತಿ ಮಾಡಿದ್ಮೇಲೆ ನೀವು ತುಂಬ ಹಠವಾದಿಗಳಾಗ್ತೀರಾ. ಈ ರೀತಿ ಈಶಾನ್ಯ ಭಾಗನ ಮೂಢ ಮಾಡೋದ್ರಿಂದ ತುಂಬ ಹಠವಾದಿಗಳಾಗ್ತೀರಾ. ಯಾರ ಮಾತು ಕೇಳೋದಿಲ್ಲ, ಹಠ ಜಾಸ್ತಿ. ನಾವು ಅವರು ಯಾವ ರೀತಿ ಅಂತಂದರೆ ನಾವು ಹೇಳ್ದಂಗೆ ನಡಿಬೇಕು, ನಾವು ಹೇಳ್ದಂಗೆ ಮಾಡಬೇಕು ಅಂತೇಳಿ ತುಂಬ ಹಠ ಮಾಡ್ತೀರಾ. ಪ್ರತಿಯೊಂದಕ್ಕೂ ಮುಂಗೋಪ ಜಾಸ್ತಿ ಆಗುತ್ತೆ, ತಾಳ್ಮೆ ಕಳ್ಕೊತೀರಾ ಅಂತಲೂ ಹೇಳ್ಬೋದು ಈಶಾನ್ಯ ಭಾಗ ಮೂಢ ಮಾಡೋದ್ರಿಂದ. ಈಶಾನ್ಯ ಮೂಢ ಮಾಡೋದ್ರಿಂದ ವಾಸ್ತುವಿನ ರೀತಿಯಲ್ಲಿ ತುಂಬ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತೆ. ಫೈನಾನ್ಷಿಯಲಿ ಸಮಸ್ಯೆ ಕೊಡುತ್ತೆ. ನಿಮಗೆ ಹಣಕಾಸಿನ ಮುಗ್ಗಟ್ಟು ನಿಮಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿ ಫೈನಾನ್ಷಿಯಲಿ ತುಂಬ ಲಾಸ್ ಆಗ್ತೀರಾ. ಈಶಾನ್ಯನ ಯಾವುದೇ ಕಾರಣಕ್ಕೂ ಮೂಢ ಮಾಡಬೇಡಿ. ಅದು ಮೋಡ ಮಾಡೋದ್ರಿಂದ ನಿಮಗೆ ತೊಂದರೆಗಳೇ. ನೀವು ಬೇಕು ಅಂತಂದರೆ ಬೇರೆ ಇಲ್ಲಿ ನೋಡಿ, ಇಲ್ಲಿ ವಾಯುದಲ್ಲಿ ಜಾಗ ಇತ್ತು ಅಂದರೆ ಈ ಭಾಗದಲ್ಲಿ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನೆ ಹಿಂದಿನ ಸಂಚಿಕೆಗಳಲ್ಲಿ, ಉತ್ತರಕ್ಕಿಂತ ಈ ಕಡೆ ದಕ್ಷಿಣದ ಕಡೆ ಮನೆಗೆ ಜಾಯಿಂಟ್ ಮಾಡದೆ ಆ ಕಡೆ ಅಧಿಕವಾದ ಈ ಜಾಗದಷ್ಟೇ ಜಾಗ ಬಿಟ್ಕೊಂಡು ಅಲ್ಲಿ ಮಾಡ್ಬೋದು. ಅಥವಾ ಈ ಭಾಗದಲ್ಲಿ ಮಾಡಿ. ನೀವು ಬೇಕೇ ಬೇಕು ಅಂದರೆ ಈ ಭಾಗದಲ್ಲಿ ಆಗ್ನೇಯದಲ್ಲಿ ಮನೆ ಪಾರೆಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಮಾಡ್ಕೊಳ್ಳಿ. ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ ಪಾರ್ಕಿಂಗ್ ಆಗಲಿ, ಯಾವುದೇ ರೂಮ್ ಆಗಲಿ, ಸ್ಟೋರ್ ರೂಮ್ ಆಗಲಿ, ಬಾತ್ರೂಮ್ ಆಗಲಿ, ಅಥವಾ ಯಾವುದೇ ರೀತಿಯ ಕೊಟ್ಟಿಗೆ ಆಗಲಿ, ಹಳ್ಳಿ ಸೈಡು ಕೊಟ್ಟಿಗೆಗಳು ಮಾಡ್ಕೊತಾರೆ, ಸಿಟಿ ಸೈಡು ಕಾರ್ ಪಾರ್ಕಿಂಗು ಮತ್ತು ಜನರೇಟರ್ ರೂಮು ಮತ್ತು ಸೆಕ್ಯೂರಿಟಿ ರೂಮು ಮಾಡ್ತಾರೆ. ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ರೂಮ್ ಮಾಡಲೇಬಾರ್ದು. ಈಶಾನ್ಯ ಭಾಗದಲ್ಲಿ ಸೆಕ್ಯೂರಿಟಿ ರೂಮ್ ಮಾಡೋದ್ರಿಂದ ಆ ಜಾಗಗಳಲ್ಲಿ ತುಂಬ ಸಮಸ್ಯೆಗಳು ಸಿಗಾಕ್ಕೊಂತೀರಾ. ಆ ರೀತಿ ಸೆಕ್ಯೂರಿಟಿ ರೂಮ್ ಆಗಲಿ, ಕಾರ್ ಪಾರ್ಕಿಂಗ್ ಆಗಲಿ ಮಾಡಲೇಬಾರ್ದು. ಸುಮ್ಮನೆ ಇಲ್ಲದ ತಲೆನೋವುಗಳು ನಿಮಗೆ ಬರುತ್ತೆ. ಈಶಾನ್ಯ ಭಾಗ ನೀವು ಯಾವಾಗ ಅದು ಬ್ಲ್ಯಾಕ್ ಮಾಡಿ ಕ್ಲೋಸ್ ಮಾಡ್ತೀರೋ ಸುಮ್ಮನೆ ನಿಮ್ಮ ಹೆಸರನ್ನೇ ಕೆಡಿಸುತ್ತೆ. ಈಶಾನ್ಯ ಭಾಗದಲ್ಲಿ ನೀವು ಆ ರೀತಿ ಕಾರ್ ಪಾರ್ಕಿಂಗು ಅಥವಾ ಗೋಡನ್ನು ಅಥವಾ ಸೆಕ್ಯೂರಿಟಿ ರೂಮ ಮಾಡಿದ್ರೆ ಹೆಸರನ್ನ ಕೆಡಿಸುತ್ತೆ, ಕೆಟ್ಟ ಹೆಸರು ತಂದುಕೊಡುತ್ತೆ. ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮನ್ನು ತಪ್ಪಿತಸ್ಥರಾಗಿ ಮಾಡ್ತಾರೆ. ತುಂಬ ಇದು ವಾಸ್ತುಗೆ ವಿರುದ್ಧ. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ಮೂಢ ಮಾಡಬೇಡಿ. ಆ ಭಾಗನ ತೆರವು ಮಾಡಿ, ಆ ಭಾಗದಲ್ಲಿ ಸೂರ್ಯನ ರಶ್ಮಿ, ಸೂರ್ಯನ ಬೆಳಕು, ಗಾಳಿ ಬೆಳಕು ಚೆನ್ನಾಗಿ ಸರಾಗವಾಗಿ ಓಡಾಡೋ ರೀತಿ ನೀವು ಓಪನ್ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಿಂದ ಮನೆ ಒಳಗಡೆ ನಮಗೆ ಗಾಳಿ ಬೆಳಕು ಮತ್ತು ಸೂರ್ಯನ ಬಿಸಿಲು ಸರಾಗವಾಗಿ ಒಳಗಡೆ ಬರಬೇಕು. ನೀವು ಈಶಾನ್ಯ ಭಾಗನೇ ನೀವು ಕ್ಲೋಸ್ ಮಾಡಿದ್ರೆ ಅದು ವಾಸ್ತುವಿನ ರೀತಿಯಲ್ಲಿ ನಿಮ್ಗೆ ಅದು ಸಮಸ್ಯೆಗೆ ಕೊಡುತ್ತೆ. ಈಶಾನ್ಯ ಮೂಢ ಮಾಡಲೇಬಾರ್ದು. ಆದ್ದರಿಂದ ನಾನು ಈಗ ತೋರಿಸಿರೋ ರೀತಿಯಲ್ಲಿ ನೀವು ವಾಸ್ತುವಿನ ರೀತಿಯಲ್ಲಿ ಮಾಡ್ಕೊಳ್ಳಿ, ಅದು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈಶಾನ್ಯ ಭಾಗನ ಯಾರೆಲ್ಲ ಮೂಢ ಮಾಡಿದರೆ ಅಥವಾ ಯಾವುದಾದ್ರೂ ಒಂದು ರೂಮ್ ಮಾಡಿದರೆ ಅದನ್ನು ಫಸ್ಟು ತೆಗೆದುಬಿಡಿ. ಆ ರೀತಿ ಮಾಡ್ಕೊಳ್ಬಾರ್ದು. ಆ ರೀತಿ ಈಶಾನ್ಯ ಭಾಗ ನೀವು ಮೂಢ ಮಾಡ್ಕೊಂಡ್ಮೇಲೆ ಅದನ್ನು ಇದು ಮಾಡಿದ್ಮೇಲೆ ಮನೇಲಿ ಮಕ್ಕಳು ಓದೋದಿಲ್ಲ, ವಿದ್ಯಾಭ್ಯಾಸ ಡೌನ್ ಆಗುತ್ತೆ, ಮನೇಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈಶಾನ್ಯನ ನೀವು ಬೇಕಿದ್ರೆ ನಿಮ್ಮ ಮನೆಗಳ ಹತ್ರ, ನಿಮ್ಮ ಮನೆಗಳಲ್ಲಿ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಅಲ್ಲಿ ಏನೂ ಇಲ್ಲದೆ ಇದ್ದಾಗ ಹೇಗಿತ್ತು, ಎಲ್ಲ ವಾಸ್ತುಗಿರುತ್ತೆ. ಕಾರ್ ತೊಗೊಂಬರ್ತೀರಾ, ಎಲ್ಲೂ ಜಾಗ ಇರೋದಿಲ್ಲ, ಇಲ್ಲಿ ಹಾಕ್ಬಿಡ್ತೀರಾ ಶೆಡ್ಡು, ಅಲ್ಲಿ ಕಾರ್ ನಿಲ್ಸೋಕೆ ಇಡ್ತೀರಾ. ಅಲ್ಲಿಂದ ಆಚೆಗೆ ಮನೇಲಿ ಏನೇನು ಬೆಳವಣಿಗೆಗಳಾಗಿರುತ್ತೆ, ಮಕ್ಕಳ ಮಾತುಕತೆ, ಮಕ್ಕಳ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ನೀವು ಒಂದು ಕಾರ್ ಶೆಡ್ಡು ಅಥವಾ ಸ್ಟೋರ್ ರೂಮ್ ಹಾಕಿದ್ಮೇಲೆ ಮಕ್ಕಳು ತುಂಬ ಹಠವಾದಿಗಳು ಮತ್ತು ದುರಭ್ಯಾಸಗಳು ಕಲಿತಾರೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇರೋದಿಲ್ಲ, ಒಂದು ನೆಮ್ಮದಿಯಾಗಿ ಅವರು ನಿಮ್ಮ ಹತ್ರ ಹೊಂದಾಣಿಕೆ ಆಗೋದಿಲ್ಲ ಅಂತಲೂ ಹೇಳ್ಬೋದು. ಆ ರೀತಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಗಳಲ್ಲಿ, ಮನೆ ಯಜಮಾನರಾಗಲಿ, ಮನೆ ಗಂಡು ಮಕ್ಕಳಾಗಲಿ, ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಅಲ್ಲಿ ಹಾಕಿದ್ಮೇಲೆ ನಮಗೇನಾಗಿದೆ, ಅದಕ್ಕೆ ಮುಂಚೆ ಹೇಗಿತ್ತು, ಅದರಿಂದ ಮಾಡಿರೋದ್ರಿಂದ ಸರಿ ಆಗಿದೆಯಾ, ತಪ್ಪಾಗಿದೆಯಾ, ಒಳ್ಳೇದಾಗಿದೆಯಾ, ಕೆಟ್ಟದ್ದು ಆಗ್ತಾ ಇದೆಯಾ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ನಾವು ಯಾರೋ ಬಂದು ಹೇಳೋದಲ್ಲ. ಅದು ಹಾಕಿದ್ಮೇಲೆ ನನಗೇನಾಗಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಏಕೆಂದರೆ ಪ್ರತಿಯೊಬ್ಬರ ಮನೆಯೂ ಅವ್ರಿಗೆ ಒಂದು ಪಾಠ ಕಲಿಸ್ಬಿಡುತ್ತೆ. ನಾವು ಯಾವ ಮನೇಲಿ ಇದ್ದಾಗ ಹೆಂಗೆ ಅನುಕೂಲವಾಗಿದ್ವಿ, ಯಾವ ಜಾಗಕ್ಕೆ ಬಂದಮೇಲೆ ನಾವು ಏನಾಗಿದ್ದೀವಿ, ಯಾವ ಮನೆ ಎಷ್ಟರ ಮಟ್ಟಕ್ಕೆ ವಾಸ್ತು ಇದೆ, ಯಾವ ಮನೆ ವಾಸ್ತುಗಿಲ್ಲ, ನಿಮ್ಮ ಏಳಿಗೆನ, ನಿಮ್ಮ ಡೆವಲಪ್ಮೆಂಟ್ಸ್ನ ಮನೆ ವಾಸ್ತುಗಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಕೆಟ್ಟದ್ದಿದ್ರೂ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಆ ಮನೇಲಿದ್ದೆ, ತುಂಬ ಚೆನ್ನಾಗಿದ್ದೆ ಅಂತ ನಾವು ಸುಮಾರು ಕಡೆಗೆ ಕೇಳಿದ್ದೇವೆ. ನಾವು ಆ ಮನೇಲಿದ್ವಿ ಸರ್, ತುಂಬ ಅನುಕೂಲವಾಗಿದ್ವಿ, ತುಂಬ ನೆಮ್ಮದಿಯಾಗಿದ್ವಿ. ಈ ಮನೆಗೆ ಬಂದಮೇಲೆ ನಮಗೆ ಕೈ ಬಾಯಿ ಅಂಟ್ತಾ ಇಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ, ಸಾಲ ನಮಗೆ ಜಾಸ್ತಿ ಆಗ್ತಾ ಇದೆ, ನಾವು ಸಮಸ್ಯೆಗಳು ಸಿಗಾಕ್ಕೊಳ್ತಾ ಇದ್ವಿ, ನಾವು ಆ ಜಾಗದಲ್ಲಿದ್ದಾಗ ತುಂಬ ಚೆನ್ನಾಗಿದ್ವಿ, ಈ ಜಾಗಕ್ಕೆ ಬಂದಮೇಲೆ ನಮಗೆ
ಅನುಕೂಲಗಳಾಗ್ತಾ ಇಲ್ಲ ಅಂತ ನಿಮ್ಮ ಬಾಯಿಗಳಲ್ಲೇ ಕೇಳಿದ್ದೆ ಸುಮಾರು ಜನಗಳಲ್ಲಿ. ಹಾಗಾಗಿ ಆ ರೀತಿ ಸಮಸ್ಯೆಗಳಿಗೆ ಸಿಗಾಕ್ಕೊಳ್ಬೇಡಿ. ವಾಸ್ತುವಿನ ರೀತಿ ನೋಡ್ಕೊಳ್ಳಿ ಅಥವಾ ತಿಳ್ಕೊಳ್ಳಿ, ಅಥವಾ ವಾಸ್ತು ಸಲಹೆಗಾರನ ಯಾರಾದರೂ ಒಳ್ಳೆ ವಾಸ್ತು ಸಲಹೆಗಾರನ ಕರೆಸಿ ತೋರಿಸ್ಕೊಂಡು ಸರಿ ಮಾಡಿಕೊಡಿ. ಈ ಡಿಸ್ಪ್ಲೇಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ಫೋನ್ ಮಾಡಿ ನಮ್ಮ ವಾಸ್ತು ಸಲಹೆಯನ್ನು ತೆಗೆದುಕೊಂಡು ನೀವು ವಾಸ್ತುನ ಸರಿ ಮಾಡಿಸ್ಕೊಳ್ಬೋದು. ನಮ್ಮದೇ ಆದ ಒಂದು ಸ್ಮಾಲ್ ಫೀಸ್ ಇರುತ್ತೆ. ಆ ಫೀಸ್ನ ಕೊಟ್ಟರೆ ನಾವು ಬಂದು ನಿಮಗೆ ವಾಸ್ತುವಿನ ರೀತಿಯಲ್ಲಿ ಏನು ಸರಿ ಇದೆ ತಪ್ಪು ಇದೆ ಅಂತ ನಿಮಗೆ ಒಂದು ವಾಸ್ತುವಿನ ಗೈಡ್ಲೈನ್ಸ್ ಕೊಡ್ತೀವಿ ಅಂತ ಹೇಳ್ತಾ, ನಮ್ಮ ಇರಾವಾಸ್ತು ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂಥ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.